ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. HRMS ESS 2.0 ಏನಿದೆ ಇದರಲ್ಲಿ ಫೆಸ್ಟಿವಲ್ ಅಡ್ವಾನ್ಸ್ಗಾಗಿ ಯಾವ ರೀತಿಯಾಗಿ ಅಪ್ಲಿಕೇಶನನ್ನು ಹಾಕಬೇಕು ಅನ್ನೋದು ನಾನು ನೋಡೋಣ. ಯಾವ ರೀತಿಯಾಗಿ ಲಾಗಿನ್ ಆಗೋದು ಅನ್ನೋದನ್ನು ವೀಕ್ಷಿಸೋದಕ್ಕೆ ಈಗಾಗಲೇ ನಾನು ಒಂದು ವಿಡಿಯೋ ಮಾಡಿದ್ದೀನಿ. ಅದನ್ನು ನೋಡಿಕೊಂಡು ನೀವು ಲಾಗಿನ್ ಆಗೋದನ್ನು ಯಾವ ರೀತಿ ಅಂತೇಳಿ ನೋಡಿಕೊಂಡು ನಿಮ್ಮ KJD ನಂಬರ್ ಮತ್ತು ಪಾಸ್ವರ್ಡನ್ನು ಬಳಸಿ ಲಾಗಿನ್ ಆದ ನಂತರ ಈ ರೀತಿಯಾದಂತಹ ಒಂದು ವಿಂಡೋಗೆ ನೀವು ಬರ್ತೀರಾ. ನೀವು ಲಾಗಿನ್ ಆದ ನಂತರ ಈ ರೀತಿಯಾದಂಥ ಒಂದು ಸ್ಕ್ರೀನ್ ನಿಮಗೆ ಕಾಣಿಸುತ್ತೆ. ಎಡಭಾಗದ ಮೇಲ್ಭಾಗದಲ್ಲಿ ನಿಮ್ಮ ಹೆಸರು ಇರುತ್ತೆ. ನಂತರ ಕೆಳಭಾಗದಲ್ಲಿ ನಾವು ಆಪ್ಷನ್ಗಳನ್ನು ನೋಡ್ಬೋದು. ಹೋಮ್ ಅಂತ ಇದೆ, ಸರ್ವೀಸಸ್ ಅಂತ ಇದೆ, ಡಿಜಿಲಾಕರ್ ಇದೆ. ಆ ಸರ್ವೀಸಸ್ಸಲ್ಲಿ ಕ್ಲಿಕ್ ಮಾಡಿದಾಗ ನಮಗೆ ಯಾವ್ಯಾವ ಸರ್ವೀಸಸ್ಸು HRMS ESS 2.0ನಲ್ಲಿ ಲಭ್ಯ ಆಗುತ್ತೆ ಮೊಬೈಲ್ ಆ್ಯಂಡ್ರಾಯ್ಡ್ ಆ್ಯಪ್ನಲ್ಲಿ ಅಂತಕ್ಕಂಥದ್ದನ್ನು ತೋರಿಸುತ್ತೆ. ಅದರಲ್ಲಿ 4ನೇ ಆಯ್ಕೆ ಮುಂಗಡ ಅಂತ ಇದೆ. ಆ ಮುಂಗಡದ ಮೇಲೆ ಕ್ಲಿಕ್ ಮಾಡಬೇಕು. ಮುಂಗಡದ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಸಕ್ರಿಯವಾಗಿರ್ತಕ್ಕಂತಹ ಮುಂಗಡಗಳು ಯಾವುದಿದೆ, ಈಗ ಆ್ಯಕ್ಟಿವ್ ಇರ್ತಕ್ಕಂಥವುಗಳು, ಮುಚ್ಚಿದಂಥ ಈಗಾಗಲೇ ಕ್ಲೋಸ್ ಆಗಿರ್ತಕ್ಕಂಥದ್ದು ಯಾವುದಿದೆ, ಮತ್ತು ಅರ್ಜಿಗಳು ಯಾವುದಿದೆ ಅಂತಕ್ಕಂಥದ್ದು ತೋರಿಸುತ್ತೆ. ಅದರ ಕೆಳಭಾಗದಲ್ಲಿ ನಾವು ಹೊಸ ಅಪ್ಲಿಕೇಶನನ್ನು ಸೇರಿಸಿ ಅಂತ ನೀವು ನೋಡ್ಬೋದು. ಈ ಹೊಸ ಅಪ್ಲಿಕೇಶನನ್ನು ಸೇರಿಸಿ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಫೆಸ್ಟಿವಲ್ ಅಡ್ವಾನ್ಸ್ ರಿಕ್ವೆಸ್ಟ್ ಅಂತ ಕೇಳುತ್ತೆ. ಆ ಫೆಸ್ಟಿವಲ್ ಅಡ್ವಾನ್ಸ್ ರಿಕ್ವೆಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ನೋಡಿ ಈ ರೀತಿಯಾಗಿ ವಿಂಡೋ ಕಾಣಿಸುತ್ತೆ. ನೌಕರರ ವಿವರಗಳನ್ನು ನಾವು ಕ್ಲಿಕ್ ಮಾಡಿ ಬೇಕಾದ್ರೆ ನೋಡ್ಬೋದು. ಮುಂಗಡದ ವಿವರ ಫೆಸ್ಟಿವಲ್ ಅಡ್ವಾನ್ಸ್ ಇದೆ. ಹಬ್ಬದ ಹೆಸರನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕು, ಯಾವ ಹಬ್ಬ ಇದೆ ಆ ಹಬ್ಬಕ್ಕೆ. ಅನಂತರ ಗರಿಷ್ಠ ಮೊತ್ತವನ್ನು ಅವರ ಬೇಸಿಕ್ಕಿಗೆ ಅನುಗುಣವಾಗಿ ತೋರಿಸುತ್ತೆ. ನಂತರ ಮೂಲ ವೇತನಕ್ಕೆ ಅರ್ಹವಾದ ಮೊತ್ತ ತೋರಿಸುತ್ತೆ. ಬಡ್ಡಿ ದರ ಯಾವುದೂ ಇಲ್ಲ ಅಂತ ತೋರಿಸುತ್ತೆ. ವಿನಂತಿಯ ಮೊತ್ತ 25,000. ಶರಾದಲ್ಲಿ ನೀವು ಟೈಪ್ ಮಾಡಿ ಫೆಸ್ಟಿವಲ್ ಅಡ್ವಾನ್ಸ್ ರಿಕ್ವೆಸ್ಟ್ ಅಂತೇಳಿ. ನಂತರ ಕೆಳಭಾಗದಲ್ಲಿ ಸಬ್ಮಿಟ್ ಅಂತಕ್ಕಂಥ ಆಯ್ಕೆ ಇದೆ. ಆ ಸಬ್ಮಿಟ್ ಆಯ್ಕೆ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಖಚಿತವಾಗಿ ಸಲ್ಲಿಸಲು ಬಯಸುವಿರ ಕನ್ಫರ್ಮೇಷನ್ ಮೆಸೇಜ್ ಕೇಳುತ್ತೆ. ಆಗ ನಾವು ಅದನ್ನು ಎಸ್ ಅಂತೇಳಿ ಕ್ಲಿಕ್ ಮಾಡಬೇಕಾಗತ್ತೆ. ಫೆಸ್ಟಿವಲ್ ಅಡ್ವಾನ್ಸ್ ರಿಕ್ವೆಸ್ಟ್ ಇನಿಷಿಯೇಟೆಡ್ ಸಕ್ಸಸ್ಫುಲಿ ಅವೈಟಿಂಗ್ ಫಾರ್ DDO ತೋರಿಸುತ್ತೆ. ನಿಮಗೆ ಯಾವತ್ತು ನೀವು ಅಪ್ಲೈ ಮಾಡಿದ್ದೀರಾ, ಎಷ್ಟು ಅಮೌಂಟು, ಮತ್ತು DDO ಹತ್ರ ಅದು ಈಗ ವೇಟಿಂಗಲ್ಲಿದೆ. ಅವರು ಅಪ್ರೂವ್ ಮಾಡಿದ ನಂತರ ನಮಗೆ ಫೆಸ್ಟಿವಲ್ ಅಡ್ವಾನ್ಸನ್ನು ನಾವು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ. ಈ ರೀತಿಯಾಗಿ ಫೆಸ್ಟಿವಲ್ ಅಡ್ವಾನ್ಸನ್ನು ನಾವು ಅಪ್ಲೈ ಮಾಡ್ಬೋದು. ಇದರ ಬಗ್ಗೆ ಅನೇಕ ಜನ ಕೇಳ್ತಾಯಿದ್ರು ಅಂತೇಳಿ ಈ ಒಂದು ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ಯಾರಿಗೆ ಅಗತ್ಯವಿದೆ ಈ ವಿಡಿಯೋ ಅವರಿಗೆಲ್ಲ ಇದನ್ನು ಫಾರ್ವರ್ಡ್ ಮಾಡಿ ಅಂತ ಕೇಳ್ಕೊಳ್ತಾ, ವಿಡಿಯೋವನ್ನು ವೀಕ್ಷಿಸಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಎಲ್ಲರಿಗೂ ಧನ್ಯವಾದಗಳು.